ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ವಾರದ ಪ್ರತಿಯೊಂದು ದಿನವೂ ಒಂದೊಂದು ದೇವರಿಗೆ ಸಮರ್ಪಿತವಾಗಿದೆ. ಸೋಮವಾರ ಶಿವನಿಗೆ, ಮಂಗಳವಾರ ಹನುಮಂತನಿಗೆ, ಬುಧವಾರ ಗಣಪತಿಗೆ, ಗುರುವಾರ ಶ್ರೀ ವಿಷ್ಣುವಿಗೆ, ಹಾಗೆಯೇ ಶುಕ್ರವಾರ ಮಹಾಲಕ್ಷ್ಮೀ ದೇವಿಗೆ ಸಮರ್ಪಿತವಾದ ಅತ್ಯಂತ ಪವಿತ್ರ ದಿನ. ಸಂಪತ್ತು, ಐಶ್ವರ್ಯ, ಧನ, ಧಾನ್ಯ, ಸಂತೋಷ, ಶಾಂತಿ, ಸೌಭಾಗ್ಯ ಇವೆಲ್ಲವೂ ಲಕ್ಷ್ಮೀ ದೇವಿಯ ಕೃಪೆಯಿಂದ ದೊರೆಯುತ್ತವೆ ಎಂದು ಶಾಸ್ತ್ರಗಳು ಹೇಳುತ್ತವೆ. ಮನೆಯಲ್ಲಿ ಎಷ್ಟೇ ಕಷ್ಟ ಇದ್ದರೂ, ಎಷ್ಟೇ ಹಣದ ಸಮಸ್ಯೆ ಇದ್ದರೂ, ಎಷ್ಟೇ ದುಃಖಗಳಿದ್ದರೂ ತಾಯಿ ಮಹಾಲಕ್ಷ್ಮಿಯ ಅನುಗ್ರಹ ಇದ್ದರೆ ಜೀವನದಲ್ಲಿ ನಿಧಾನವಾಗಿ ಬೆಳಕು ಮೂಡಲು ಪ್ರಾರಂಭವಾಗುತ್ತದೆ. ಆದರೆ ಹಲವರು ಕೇಳುವ ಪ್ರಶ್ನೆ ಏನೆಂದರೆ, ಶುಕ್ರವಾರ ಯಾವ ಮಂತ್ರವನ್ನು ಪಠಿಸಿದರೆ ಲಕ್ಷ್ಮೀದೇವಿ ಬೇಗ ಪ್ರಸನ್ನಳಾಗುತ್ತಾಳೆ? ಹಣದ ಸಮಸ್ಯೆಗಳು ದೂರವಾಗಲು ಯಾವ ಮಂತ್ರ ಅತ್ಯಂತ ಪರಿಣಾಮಕಾರಿ? ಲಕ್ಷ್ಮೀದೇವಿಯನ್ನು ಹೇಗೆ ಪೂಜೆ ಮಾಡಬೇಕು? ಇಂದು ಈ ವಿಡಿಯೋದಲ್ಲಿ ಶುಕ್ರವಾರದಂದು ಪಠಿಸಬೇಕಾದ ಅತ್ಯಂತ ಶಕ್ತಿಶಾಲಿ ಲಕ್ಷ್ಮೀ ಮಂತ್ರಗಳ ಬಗ್ಗೆ, ಅವುಗಳ ಮಹತ್ವ, ಪಠಿಸುವ ವಿಧಾನ ಮತ್ತು ಅವುಗಳಿಂದ ದೊರೆಯುವ ಫಲಗಳ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಹಾಗಾಗಿ ಈ ವಿಡಿಯೋವನ್ನು ಕೊನೆಯವರೆಗೆ ತಪ್ಪದೆ ನೋಡಿ. ಶುಕ್ರವಾರವನ್ನು ಸಂಸ್ಕೃತದಲ್ಲಿ ಶುಕ್ರವಾರ ಎಂದು ಕರೆಯಲಾಗುತ್ತದೆ. ಶುಕ್ರ ಎಂದರೆ ಶುಕ್ರ ಗ್ರಹ. ಜ್ಯೋತಿಷ್ಯದಲ್ಲಿ ಶುಕ್ರ ಗ್ರಹವು ಐಶ್ವರ್ಯ, ವೈಭವ, ಸೌಂದರ್ಯ, ಪ್ರೀತಿ, ಕಲೆ, ಸೌಭಾಗ್ಯ ಮತ್ತು ಸಂಪತ್ತಿನ ಸಂಕೇತವಾಗಿದೆ. ಯಾರ ಜಾತಕದಲ್ಲಿ ಶುಕ್ರ ಬಲವಾಗಿರುತ್ತದೋ ಅವರ ಜೀವನದಲ್ಲಿ ಹಣಕಾಸಿನ ಅಭಾವ ಕಡಿಮೆ ಇರುತ್ತದೆ. ಮನೆ, ವಾಹನ, ಆಭರಣ, ಸುಖ ಸೌಕರ್ಯಗಳು ದೊರೆಯುತ್ತವೆ. ಆದರೆ ಶುಕ್ರ ದೋಷವಿದ್ದರೆ ಹಣ ಬರುತ್ತಿದ್ದರೂ ಕೈಯಲ್ಲಿ ಉಳಿಯುವುದಿಲ್ಲ. ಅನಗತ್ಯ ಖರ್ಚುಗಳು ಹೆಚ್ಚಾಗುತ್ತವೆ. ಮನೆಯಲ್ಲೂ ಕಲಹಗಳು ಕಾಣಿಸಿಕೊಳ್ಳುತ್ತದೆ. ಇಂತಹ ಸಂದರ್ಭದಲ್ಲಿ ಶುಕ್ರವಾರ ಲಕ್ಷ್ಮೀ ದೇವಿಯ ಪೂಜೆ ಅತ್ಯಂತ ಫಲಪ್ರದವೆಂದು ಹೇಳಲಾಗಿದೆ. ಶಾಸ್ತ್ರಗಳ ಪ್ರಕಾರ ಈ ದಿನ ತಾಯಿ ಲಕ್ಷ್ಮಿ ಭೂಮಿಗೆ ಆಗಮಿಸಿದ ಭಕ್ತರ ಮನೆಯಲ್ಲಿ ನೆಲೆಸುತ್ತಾಳೆ ಎಂದು ನಂಬಿಕೆ ಇದೆ. ಆದ್ದರಿಂದ ಶುಕ್ರವಾರ ಮನೆಯನ್ನು ಸ್ವಚ್ಛವಾಗಿ ಇಟ್ಟು ದೀಪ ಹಚ್ಚಿ ಮಂತ್ರ ಜಪ ಮಾಡಿದರೆ ಶುಕ್ರವಾರ ಸಂತೋಷ ಪಡುತ್ತಾಳೆ ತಾಯಿ. ಶುಕ್ರವಾರ ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಶುಭ್ರವಾದ ಬಟ್ಟೆ ಧರಿಸಬೇಕು. ಸಾಧ್ಯವಾದರೆ ಬಿಳಿ, ಗುಲಾಬಿ ಅಥವಾ ಕೆಂಪು ಬಣ್ಣದ ಬಟ್ಟೆಯನ್ನು ಧರಿಸುವುದು ಉತ್ತಮ. ನಂತರ ಮನೆಯ ಪೂಜಾ ಕೋಣೆಯನ್ನು ಸ್ವಚ್ಛಗೊಳಿಸಿ ಲಕ್ಷ್ಮೀ ದೇವಿಯ ಚಿತ್ರ ಅಥವಾ ವಿಗ್ರಹದ ಮುಂದೆ ಹೂಗಳನ್ನು ಇಡಬೇಕು. ಅವಳಿಗೆ ಇಷ್ಟವಾದ ವಸ್ತುಗಳು ಕಮಲದ ಹೂವು, ಅರಿಶಿಣ, ಕುಂಕುಮ, ಅಕ್ಷತೆ, ತುಪ್ಪದ ದೀಪ, ಸಕ್ಕರೆ ಅಥವಾ ಪಾಯಸ ನೈವೇದ್ಯ ಇವುಗಳನ್ನು ಅರ್ಪಿಸಿ ಮನಸ್ಸಿನಲ್ಲಿ ಭಕ್ತಿಯಿಂದ ಪೂಜೆ ಮಾಡಬೇಕು. ಈಗ ಶುಕ್ರವಾರದಂದು ಪಠಿಸಬೇಕಾದ ಪ್ರಮುಖ ಲಕ್ಷ್ಮೀ ಮಂತ್ರಗಳನ್ನು ಪಠಿಸೋಣ ಬನ್ನಿ. ಲಕ್ಷ್ಮೀ ಬೀಜ ಮಂತ್ರ. ಇದು ಅತ್ಯಂತ ಶಕ್ತಿಶಾಲಿ ಮಂತ್ರಗಳಲ್ಲಿ ಒಂದು. ಶ್ರೀಂ ಎಂಬ ಬೀಜಾಕ್ಷರವೇ ಲಕ್ಷ್ಮಿಯ ಶಕ್ತಿಯ ರೂಪ. ಮಂತ್ರ: ಓಂ ಶ್ರೀಂ ಹ್ರೀಂ ಶ್ರೀಂ ಕಮಲೇ ಕಮಲಾಯೇ ಪ್ರಸೀದ ಪ್ರಸೀದ. ಶ್ರೀಂ ಹ್ರೀಂ ಶ್ರೀಂ ಓಂ ಮಹಾಲಕ್ಷ್ಮ್ಯೈ ನಮಃ.
ಈ ಮಂತ್ರವನ್ನು ಶುಕ್ರವಾರ 108 ಬಾರಿ ಪಠಿಸಿದರೆ ಹಣಕಾಸಿನ ಅಭಾವ ಕಡಿಮೆಯಾಗುತ್ತದೆ, ಮನೆಗೆ ಧನಾಗಮನ ಹೆಚ್ಚುತ್ತದೆ, ವ್ಯವಹಾರದಲ್ಲಿ ಲಾಭ ದೊರೆಯುತ್ತದೆ, ಕುಟುಂಬದಲ್ಲಿ ಶಾಂತಿ ನೆಲೆಸುತ್ತದೆ. ಈ ಮಂತ್ರವನ್ನು ಬೆಳಗ್ಗೆ ಅಥವಾ ಸಂಜೆ ದೀಪ ಹಚ್ಚಿ ಜಪಿಸಬಹುದು. 2ನೇ ಮಂತ್ರ ಶ್ರೀ ಲಕ್ಷ್ಮೀ ಮಹಾಮಂತ್ರ. ಈ ಮಂತ್ರವು ಸೌಭಾಗ್ಯ, ಧನ ಮತ್ತು ಸಮೃದ್ಧಿಯನ್ನು ಆಕರ್ಷಿಸುತ್ತದೆ. ಮಂತ್ರ ಓಂ ಶ್ರೀಂ ಕ್ಲೀಂ ಮಹಾಲಕ್ಷ್ಮ್ಯೈ ಮಹಾಲಕ್ಷ್ಮ್ಯೈ ಸರ್ವ ಸೌಭಾಗ್ಯ ದೇಹಿ ಮೇ ಸ್ವಾಹಾ. ಈ ಮಂತ್ರವನ್ನು 21 ಅಥವಾ 108 ಬಾರಿ ಪಠಿಸಬಹುದು. ಈ ಮಂತ್ರದ ಫಲ ವಿವಾಹ ಯೋಗ ಶೀಘ್ರವಾಗಿ ಸಿಗುತ್ತದೆ, ಸೌಭಾಗ್ಯ ವೃದ್ಧಿಯಾಗುತ್ತದೆ, ಮನೆಯಲ್ಲಿ ಸಂತೋಷ ಹೆಚ್ಚುತ್ತದೆ, ಆರ್ಥಿಕ ಸ್ಥಿತಿ ಉತ್ತಮವಾಗುತ್ತದೆ. ಹೆಣ್ಣು ಮಕ್ಕಳು ಈ ಮಂತ್ರವನ್ನು ವಿಶೇಷವಾಗಿ ಪಠಿಸುವುದು ಉತ್ತಮ. 3ನೆಯ ಮಂತ್ರ ಹಣದ ಸಮಸ್ಯೆ ನಿವಾರಣಾ ಮಂತ್ರ. ಬಹಳಷ್ಟು ಜನರಿಗೆ ಹಣ ಬರುತ್ತದೆ, ಆದರೆ ಉಳಿಯುವುದಿಲ್ಲ. ಸಾಲ, ಖರ್ಚು, ಅನಿರೀಕ್ಷಿತ ವೆಚ್ಚಗಳು ಹೆಚ್ಚಾಗುತ್ತವೆ. ಅಂತಹ ಸಂದರ್ಭಗಳಲ್ಲಿ ಈ ಮಂತ್ರವನ್ನು ಪಠಿಸಬೇಕು. ಓಂ ಹ್ರೀಂ ಶ್ರೀಂ ಕ್ಲೀಂ ಕ್ರೀಂ ಲಕ್ಷ್ಮೀ ಮಮ ಗೃಹೆ ಧನಪೂರಯ ಧನಪೂರಯ ಚಿಂತಾಯೈ ದೂರಾಯ ದೂರಾಯ ಸ್ವಾಹಾ. ಈ ಮಂತ್ರವನ್ನು ನಿರಂತರ 11 ಶುಕ್ರವಾರಗಳ ಕಾಲ ಪಠಿಸಿದರೆ ಉತ್ತಮ. ಸಾಲದ ಒತ್ತಡ ಕಡಿಮೆಯಾಗುತ್ತದೆ, ಹಣ ಉಳಿಯಲು ಪ್ರಾರಂಭವಾಗುತ್ತದೆ, ಅನಗತ್ಯ ಖರ್ಚು ಕಡಿಮೆಯಾಗುತ್ತದೆ, ಮನೆಯಲ್ಲಿ ಧನಸ್ಥಿತಿ ಸುಧಾರಿಸುತ್ತದೆ. 4ನೇ ಮಂತ್ರ ಸಂತೋಷ ಮತ್ತು ಸಮೃದ್ಧಿಗಾಗಿ ಲಕ್ಷ್ಮೀ ಸ್ತೋತ್ರ. ಯಾ ರಕ್ತಾಂಬುಜವಾಸಿನಿ ವಿಲಾಸಿನಿ ಚಂಡಾಂಶು ತೇಜಸ್ವಿನಿ ಯಾ ರಕ್ತರುದಿರಾಂಬರ ಹರಸಖಿಯ ಶ್ರೀಮನೋಹ್ಲಾದಿನಿ ಯಾ ರತ್ನಾಕರಮಂಥನಾತ್ ಪ್ರಗತಿತ ವಿಷ್ಣೋಶ್ಚ ವಕ್ಷಸ್ಥಳಸ್ಥಿತಾ ಸಾ ಮಾಂ ಪಾತು ಮನೋರಮ ಭಗವತಿ ಲಕ್ಷ್ಮೀಶ್ಚ ಪದ್ಮಾವತಿ. ಈ ಸ್ತೋತ್ರವನ್ನು ಪಠಿಸಿದರೆ ಮನೆಯಲ್ಲಿ ನಕಾರಾತ್ಮಕ ಶಕ್ತಿಗಳು ದೂರವಾಗುತ್ತವೆ, ಮನಃಶಾಂತಿ ದೊರೆಯುತ್ತದೆ, ದಾಂಪತ್ಯ ಜೀವನ ಸುಖಕರವಾಗುತ್ತದೆ, ಮಕ್ಕಳ ಪ್ರಗತಿ ಉತ್ತಮವಾಗುತ್ತದೆ. 5. ಶುಕ್ರವಾರ ದೀಪಾರಾಧನೆಯ ಮಹತ್ವ. ಮಂತ್ರಗಳ ಜೊತೆಗೆ ದೀಪಾರಾಧನೆಗೂ ಬಹಳ ಮಹತ್ವ ಇದೆ. ಶುಕ್ರವಾರ ಸಂಜೆ ಮನೆಯ ಮುಖ್ಯ ಬಾಗಿಲಲ್ಲಿ ದೀಪ ಹಚ್ಚಿ, ತುಳಸಿ ಬಳಿ ದೀಪ ಹಚ್ಚಿ, ಪೂಜಾ ಕೋಣೆಯಲ್ಲಿ ತುಪ್ಪದ ದೀಪ ಹಚ್ಚಿ. ಇದರಿಂದ ಲಕ್ಷ್ಮೀದೇವಿ ಮನೆಯಲ್ಲಿ ನೆಲೆಸುತ್ತಾಳೆ ಎನ್ನುವ ನಂಬಿಕೆ ಇದೆ. ಲಕ್ಷ್ಮೀದೇವಿಗೆ ಇಷ್ಟವಿಲ್ಲದ ಕೆಲವು ಕಾರ್ಯಗಳು. ಶುಕ್ರವಾರ ಈ ಕೆಲಸಗಳನ್ನು ತಪ್ಪಿಸಬೇಕು. ಮನೆಯಲ್ಲಿ ಕಸ ಇಡುವುದು, ಜಗಳ ಮಾಡುವುದು, ಅಸಭ್ಯ ಮಾತುಗಳು, ಸಾಲ ಕೊಡುವುದು, ಪಡೆಯುವುದು, ಸಂಜೆ ಸಮಯದಲ್ಲಿ ಮನೆ ಒರೆಸುವುದು, ದೀಪ ಹಚ್ಚದೇ ಇರುವುದು, ಇವುಗಳಿಂದ ಲಕ್ಷ್ಮೀ ಕೃಪೆ ಕಡಿಮೆಯಾಗುತ್ತದೆ ಎಂದು ಶಾಸ್ತ್ರ ಹೇಳುತ್ತದೆ. ಶುಕ್ರವಾರ ದಾನ ಮಾಡಬೇಕು. ಈ ದಿನ ದಾನ ಮಾಡಿದರೆ ಪುಣ್ಯ ಹೆಚ್ಚಾಗುತ್ತದೆ. ದಾನ ಮಾಡಬಹುದಾದ ವಸ್ತುಗಳು ಬಿಳಿ ಬಟ್ಟೆ, ಅಕ್ಕಿ, ಸಕ್ಕರೆ, ಹಾಲು, ಮೊಸರು. ದಾನ ಮಾಡುವಾಗ ಮನಸ್ಸಿನಲ್ಲಿ ಲಕ್ಷ್ಮೀ ಸ್ಮರಣೆ ಇರಲಿ. ಶುಕ್ರದೋಷ ನಿವಾರಣೆಗೆ. ಜಾತಕದಲ್ಲಿ ಶುಕ್ರದೋಷವಿದ್ದರೆ ಶುಕ್ರವಾರ ಉಪವಾಸ ಮಾಡಬಹುದು. ಲಕ್ಷ್ಮೀ ಮಂತ್ರ ಜಪ ಮಾಡಬೇಕು.
ಬಿಳಿ ಸಿಹಿ ನೈವೇದ್ಯ ಅರ್ಪಿಸಬೇಕು. ಕನ್ಯೆಯರಿಗೆ ಆಹಾರ ದಾನ ಮಾಡಬೇಕು. ಇದರಿಂದ ಶುಕ್ರ ಬಲವಾಗುತ್ತದೆ. ಪ್ರತಿದಿನ ಜಪಿಸಿದರೆ ದೊರೆಯುವ ಫಲ. ಶುಕ್ರವಾರ ಮಾತ್ರವಲ್ಲ, ಪ್ರತಿದಿನ ಪೂಜೆಯ ನಂತರ ಕನಿಷ್ಠ 11 ಬಾರಿ ಲಕ್ಷ್ಮೀ ಮಂತ್ರ ಪಠಿಸಿದರೆ ಹಣದ ಕೊರತೆ ಕಡಿಮೆಯಾಗುತ್ತದೆ, ಉದ್ಯೋಗದಲ್ಲಿ ಬೆಳವಣಿಗೆಯಾಗುತ್ತದೆ, ವ್ಯಾಪಾರದಲ್ಲಿ ಲಾಭವಾಗುತ್ತದೆ, ಆರೋಗ್ಯದಲ್ಲಿ ಸುಧಾರಣೆಯಾಗುತ್ತದೆ, ಕುಟುಂಬದಲ್ಲಿ ಸಂತೋಷ ಸಿಗುತ್ತದೆ. ಇವೆಲ್ಲವೂ ನಿಧಾನವಾಗಿ ಅನುಭವಕ್ಕೆ ಬರುತ್ತದೆ. ಹೀಗಾಗಿ ಸ್ನೇಹಿತರೆ, ಶುಕ್ರವಾರದಂದು ಭಕ್ತಿಯಿಂದ ಲಕ್ಷ್ಮೀ ಪೂಜೆ ಮಾಡಿ ಈ ಮಂತ್ರಗಳನ್ನು ಪಠಿಸಿದರೆ ತಾಯಿ ಲಕ್ಷ್ಮಿಯ ಕೃಪೆ ನಿಮ್ಮ ಮೇಲೆ ಇರುತ್ತದೆ. ಹಣ, ಧನ, ಐಶ್ವರ್ಯ, ಸಂತೋಷ, ಶಾಂತಿ, ಸೌಭಾಗ್ಯ ಇವೆಲ್ಲವೂ ಜೀವನದಲ್ಲಿ ಹೆಚ್ಚಾಗುತ್ತವೆ. ನೀವು ಲಕ್ಷ್ಮೀ ದೇವಿಯ ಆಶೀರ್ವಾದವನ್ನು ಬಯಸಿದರೆ ಈ ಮಂತ್ರಗಳನ್ನು ತಪ್ಪದೆ ಪಠಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಇಂತಹ ಇನ್ನಷ್ಟು ಧಾರ್ಮಿಕ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಜೈ ಮಹಾಲಕ್ಷ್ಮೀ ಮಾತಾ. ಧನ್ಯವಾದಗಳು. रक्ताम्बुजवासिनी विलासिनी चण्डांशु तेजस्विनी या रक्तरुधिराम्बरा हरसखी या श्रीमनोल्लाधिनी या रत्नाकरमन्थनात् प्रगतिता विष्णोश्च वक्षस्थलस्थिता सा मां पातु मनोरमा भगवती लक्ष्मीपद्मावती। या रक्ताम्बुजवासिनी विलासिनी चण्डांशु तेजस्विनी या रक्तरुधिराम्बरा हरसखी या श्री